ಪ್ರಾತಃ ಕಾಲದ ಉದಯಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ತೋರಸರದಂತೆ ಕೇಳಿ ಬಂದಿತು. ಅದರೊಡನೆ ಸಮೀಪದ ವೀಣ ನಂದನವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಗೋಮೆಗಳ ಅಮಂಗಲ ಸ್ವರವು ಮಿಳಿತವಾಯಿತು. ಉದಯೋನ್ಮುಖನಾದ ಪ್ರಾತ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತುವು ಕಣ್ಣೆದುರು ಬಂದು ನಿಂತಿತು. ಆಕಾಶದಿಂದ ಒಂದೇ ಎರಡೇ 100 ನಕ್ಷತ್ರಗಳು ಧರೆಗುಳಿದವು. ಈ ಎಲ್ಲ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ಅಮಂಗಳನ್ನು ಸೂಚಿಸುವುದೋ ಕಾಣಲಿಲ್ಲ. ಅಮ್ಮ. ಯಾರು? ದುರ್ಯೋಧನ. ಅಮ್ಮ. ಬಾಸು ಕುಮಾರ್, ನಾನು ನಿನ್ನೆ ಸಲುವಾಗಿ ಕಾತರಾಗಿದ್ದೇನೆ. ರಾತ್ರಿಯೆಲ್ಲ ನಿದ್ರೆ ಇಲ್ಲ. ಸಮೀಪಕ್ಕೆ ಬಾ. ಈ ನನ್ನ ಭದ್ರಾಸ್ತಿಯಿಂದ ನಿನ್ನ ಮಸ್ತಕನ್ನು ಸ್ಪರ್ಶಿಸುವುದು. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ಜನರೇ. ಇದೆಂತ ಕೆಟ್ಟ ಸುದ್ದಿ ಕುಮಾರ? ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಯಾರು ಎನ್ನೆದುರಿಸಬಲ್ಲವರು? ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಛಲದಂತ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಕುಮಾರ, ಯಾರು ಎನ್ನೆದುರಿಸಬಲ್ಲವರು? ಅಮ್ಮ, ಛಲದಂತ ಮಲ್ಲನ ಯಾರು ಎದುರಿಸಬಲ್ಲವರು? ಅದುಮ ಪಾಂಡವರ ಮದವನಗಿ ನಾ ಸದೆ ಪಡೆಯುವೆನು. ಅದುಮ ಪಾಂಡವರ ಮದವನಗಿ ಕದನದಳು ನಾ ಸದೆ ಪಡೆಯುವೆನು. ಗುಡುಗುಡು ಇಸಿ ಬ್ರಹ್ಮಾಂಡವ ಅಡುಗಿಸಿ ಗುಡುಗುಡು ಇಸಿ ಬ್ರಹ್ಮಾಂಡವ ಅಡುಗಿಸಿ ಕೀರ್ತಿಯ ಪಡೆಯುವೆನು. ಭಾರತವ ಪರಿಪಾಲಿಸುವೆ ಎದುರಿಸಬಲ್ಲವರು? ಛಲದಂತ ಮಲ್ಲನ ಯಾರು ಎದುರಿಸಬಲ್ಲವರು? ಕುಂತಿತನು ಶರನು ಪಂಥದಿ ಸೋಲಿಸಿ ಅಂದು ಕಳೆಯಿದೆ ಕಾನನಕ್ಕೆ. ಕುಂತಿತನು ಶರನು ಪಂಥದಿ ಸೋಲಿಸಿ ಅಂದು ಕಳೆಯಿದೆ ಕಾನನಕ್ಕೆ. ಮುಂದೆ ಸಮರದಿ ಸೋದರರೆನ್ನವೆ, ಮುಂದೆ ಸಮರದಿ ಸೋದರರೆನ್ನವೆ. ಕೀರ್ತಿಯ ಪಡೆಯುವೆ ಜಗದೊಳಗೆ, ಕೀರ್ತಿಯ ಪಡೆಯುವೆ ಜಗದೊಳಗೆ. ಯಾರು ಎದುರಿಸಬಲ್ಲವರು? ಛಲದಂತ ಮಲ್ಲನ ಯಾರು ಎದುರಿಸಬಲ್ಲವರು? ಯಾರು ಎದುರಿಸಬಲ್ಲವರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿದೆ ಕುಮಾರ. ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನವೆಂದು ಪಾಂಡವರನ್ನು ಎದುರಿಸಲು ಓಡಿರುವ ಆಗಂದು ತಿಳಿದಿದ್ದೇನೆ. ಧರ್ಮ, ನ್ಯಾಯ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿ ನೆಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸಬೇಕು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ, ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಯುದ್ಧವನ್ನು ನಿಭಾಯಿಸುವುದನ್ನು ಮಾನವನೇ ಪರಂತು ಆ ವಿಧಾತನಲ್ಲ. ತನ್ನವರು ಬೇರೆಯವರೆಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ನಡೆಸಿಕೊಂಡು ನಾಮಾವಿಶೇಷವನ್ನಾಗಿ ಮಾಡುವ ಮಾರಣ ಹೋಮ. ಕುಮಾರ, ನಿನ್ನ ಮನೆಯ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ಆಹ್ವಾನಿಸದೆ ಘೋರವಾದ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡಬೇಡ ಕುಮಾರ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನೇ ಬೇಸತ್ತಿರುವೆನು. ಅಮ್ಮ, 100 ಜನ ಎತ್ರ ವೀರಮಾತೆ ನೀನು. ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವಳೆ? ಅದು ಸಾಧ್ಯವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ನನ್ನನ್ನು ಹರಿಸಿ ಯುದ್ಧಕ್ಕನುಜ್ಞೆಯನ್ನು ಕೊಡು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮಕ್ಕಾಗಿ ಎಷ್ಟೋ ಜನ ತನುಮನವನ್ನು ಅರ್ಪಿಸಿದ್ದಾರೆ, ತಮ್ಮ ಪ್ರಾಣವನ್ನು ಸಹ ತೆತ್ತಿದ್ದಾರೆ. ಆದ್ರೆ ನೀನು ಸ್ತ್ರೀಯಿಂದಲೇ ಜನ್ಮಿತರಾಗಿ, ಸ್ತ್ರೀಯಿಂದಲೇ ಪೋಷಿತರಾಗಿ, ಸ್ತ್ರೀಗೆ ಕೊಡಬೇಕಾದ ಕುಲಗಳನ್ನು ಕೊಡಲು ನಿರಾಕರಿಸಿದೆ. ನಿಮ್ಮ
ದುಡುಕಿನಿ ಕೆಡವೆ ಕೈನು ಕನಾಶಿಸಬೇಡ ಪಾಂಡವರೊಳು ನೀ ವೇಷವೆಣಿಸಬೇಡ ಬೇಡ ಕದ ಪಾಂಡವರೊಳು ನೀ ವೇಷವೆಣಿಸಬೇಡ ಗುರು ಪಾಂಡವರ ಸೋದರ ಸಮರ ಕಂದ ಗುರು ಪಾಂಡವರ ಸೋದರ ಸಮರ ಗುರು ಪಾಂಡವರ ಸೋದರ ಸಮರ ಸಾಹಸದಿಂದಲೇ ಸಾಧಿಸದಿರು ಧೀರ ಸಾಹಸದಿಂದ ಸಾಧಿಸದಿರು ಧೀರ ಛಲಬೇಕೆ ಛಲಬೇಕೆ ಪೂರ ಛಲಬೇಕೆ ಗುರುನಂದನ ಗುರುನಂದನ ನೀ ಅಡುನುಡಿಗಳ ನೀ ನುಡಿಯದಿರು ನೀ ಕುಮಾರ ನನ್ನ ಬೇಡ ಬೇಡಕಲ್ಲ ನೀ ಅಡುನುಡಿಗಳ ನೀ ನುಡಿಯದಿರು ನೀ ನಿನ್ನ ನೀತಿ ಬೋಧೆ ಕೇಳನು ಸಾಕು ನಿನ್ನ ನೀತಿ ಬೋಧೆ ಕೇಳನು ಕುರುಪತಿಗೆ ಸಮರಿ ಹರೆ ಕರೆಯೊಳಗೆ ಭಯವೇ ಬಿಡು ಮಾತೆಯೇ. ನಿನ್ನ ಭಯವೇ ಬಿಡು ಮಾತೆಯೇ. ವರಧಾರ ಶತಸುತರನು ಪಡೆದ ಮಹಾಜನನಿ ಶತಸುತರನು ಪಡೆದ ಮಹಾಜನನಿ ವ್ಯಾಕುಲಬೇಕೆ ಪಡದಿರು ಚಿಂತೆ ವ್ಯಾಕುಲಬೇಕೆ ಪಡದಿರು ಚಿಂತೆ ವ್ಯಾಕುಲಬೇಕೆ ಪಡದಿರು ಚಿಂತೆ ಛಲದಂತ ಮಲ್ಲನ ಫಲವನ್ನು ಅರಿತು ಛಲದಂತ ಮಲ್ಲನ ಫಲವನ್ನು ಅರಿತು ಭಯವೇ ಬಿಡು ಮಾತೆಯೇ. ನಿನ್ನ ಕುರುವಂಶದವನೇ ಭಯವೇ ಕುಮಾರ ಭಯವೇ ಅಮ್ಮ ಭಯವೇ ಬಿಡು ಮಾತೆಯೇ. ಪಾಂಡವರು ಧರ್ಮಿಷ್ಠರಪ್ಪ ಧರ್ಮಿಷ್ಠರು ಪಾಂಡವರು 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 ಆ ಪಾಂಡವರು ಮಾಡಿದುದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲೇ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಹೆದರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾನವ ಧರ್ಮವೂ ಅಲ್ಲ. ಅಮ್ಮ ನನ್ನ ಸತಿ ಭಾನುಮತಿಗೆ ಅಥವಾ ನನ್ನ ಅರಮನೆಯೊಬ್ಬ ಸಾಮಾನ್ಯ ಚೇಟೆಗೆ ಇಂಥ ಅಪಮಾನವಾಗಿದ್ದರೆ ನೀನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದ ಕುಮಾರ? ಹಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿ ಪ್ರತಿಕಕ್ಷಿಯಾಗಿ ನಿಂತುದರ ಲಕ್ಷಿಸದೆ ಅಪಮಾನದ ಪ್ರತಿ ವಿರೋಧವನ್ನು ಮಾಡುತ್ತೆ. ಆದರೆ ಆ ನಿಸ್ಸಹಾಯಕ ಪಾಂಡವರು ಮಾಡಿದ್ದೇನು ತಾಯಿ? ಧರ್ಮ ಧುರೀಣಾದ ಪಾಂಡವರು ಮಾಡಿದ್ದೇನು ತಾಯಿ? ಒಬ್ಬ ನಿಸ್ಸಹಾಯಕ ಏನಿಯೂ ಕೂಡ ಒಪ್ಪದಂತಹ ತಾಟಸ್ಯ ಭಾವ. ಅದಕ್ಕೋಸ್ಕರವಾಗಿ ಅಮ್ಮ ಆ ಪಾಂಡವರಲ್ಲಿ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಾಶ ಮಾಡಿ ಶಂಕರು
ದುಷ್ಯಂತಾದಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದರ ಸಲುವಾಗಿ ನಾನು ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಹರಸಿ ಯುದ್ಧಕ್ಕನುಜ್ಞೆಯನ್ನು ಕೊಡು ಜನನಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಶುಭಾಶುವಾದ ಅಷ್ಟೊಂದು ಅವಶ್ಯಕತೆ. ಪಾಪಾತ್ಮ, ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೊರಟು ಹೋಗು ದುರಾತ್ಮ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ. ಆ ನನ್ನ ಶತ್ರುಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ ಬಿಡುವೆನು. ನೀನು ಆಹ್ವಾನಿಸುವುದು ಯುದ್ಧವನ್ನಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಬಡಿಲಿನಲ್ಲಿ ಮುಳುಗಿ ಹೋಗುವುದು. ಅರಿಯಲಿ, ಹಸ್ತಿನಾವತಿಯ ಮನೆಯಲ್ಲಿರುವ ಪವಿತ್ರವಾದ ಗಂಗಾಜಲವು ಕಣ್ಣೀರ ಕಾಲುವೆಯಾಗಿ ಕೊಚ್ಚಿ ಹೋಗುವುದು. ಕೊಚ್ಚಿ ಹೋಗಲಿ. ಭಾರತದ ಸ್ತ್ರೀಯರೆಲ್ಲ ತಮ್ಮ ಪವಿತ್ರವಾದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಒಳಗೆ ಹೋಗಲಿ. ಕುಮಾರ, ನೀನೇನು ಮಾನವನು ದಾನವನು? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ ತಾಯಿ, ದುರ್ದಾನವ. ನನ್ನ ಕುಮಾರ ದಾನವ, ನಾ ಹೆತ್ತ ಕಂದ ದಾನವ. ಯುದ್ಧಕ್ಕೆ ಹೊರಟಿರುವ ಮಗನನ್ನು ಆಶೀರ್ವದಿಸಬೇಕಾದದ್ದು ತಾಯಿಯಾದ ನನ್ನ ಧರ್ಮ. ನಿಜ, ಅದೇ ನನ್ನ ಕರ್ತವ್ಯ. ಕುಮಾರ, ಅಮ್ಮ, ಮಹಾಕಂದ, ಎಂದಿನಂತೆ ನನ್ನ ಬಳಿಯಲ್ಲಿ ಮಡಕಾಲನ್ನು ಕೂತ್ಕೋ. ಈ ನನ್ನ ಹಸ್ತ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ವಜ್ರಾಯುಧದಂತೆ ಕಠಿಣವಾಗುವುದು. ಹೋಗು, ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡು. ಆದರೆ ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಹಾಗಾದರೆ ನನ್ನ ಜಯವು ಖಚಿತ. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ಪಣ ಬಂದವನು ಕಿತ್ತೊಗೆದ. ರಣಕಂಕಣವನ್ನು ತೊಟ್ಟ ಈ ಛಲದಂಕಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗರೆಯಲ್ಲಿ ರಣಕಾಳೆಗಳು ಮುಗಿಲು ಮುಟ್ಟುವಂತೆ ಜೈಕರಿಸಲಿ ರಣದುಂಬಿಗಳು. ತಲ್ಪಲೋಚನ ಅಲ್ಲಿ ಕಾಣುವ ಮಂಗಳ ಮುಂಬೆಳಕೆ ನಾಳಿನ ಪಾಂಡವರ ಅಮಂಗಳಕ್ಕೆ ನಾಸಿ. ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರನೊಂದು ಸಾರಿ ನನಗೆ ತೋರಿಸು ದೇವ. ದುರ್ಯೋಧನ ಹಿತಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧನೊಂದು ಸಾರಿ ನನಗೆ ತೋರಿಸು ದೇವ. ನಿನ್ನ ಇಚ್ಛಾ ಅರ್ಜುನ. ವಿಜಯ 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 ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರ್ಯ ವಿಜಯ 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 ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರ್ಯ ವಿಜಯ. ಅರ್ಜುನ, ಪರಮಾತ್ಮ, ಮಹಾಭೀಕರ ಮಹಾಭೀಕರ ಜಯ ಧ್ವನಿ ಪರ ಆಶ್ರಮ ಬಾಳು ಭಯಂಕರ ಆಶ್ರಮ ಬಾಳು ಭಯಂಕರ ಮಹಾರಥ
ರತಿಕ ಬಲು ಪದಾತಿ ಪರಿರುತ ಅರ್ಜುನ ಮಹಾರಥಿಕ ಬಲು ಪದಾತಿ ಪರಿರುತ ವಹಕ್ರಾರಿ ಬಟ ಸಮಕ್ರಾಂತ ವಿಜಯ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅರ್ಜುನ ಪರಮಾತ್ಮ ಅಯಿತ ನಿವಾಯಿತ ದುರ್ಗ ಗಜ ಸಹಿತ ವಿಭವ ಮುದಿತ ಅಯಿತ ನಿವಾಯಿತ ದುರ್ಗ ಗಜ ಸಹಿತ ವಿಭವ ಮುದಿತ ಗೃಹಿಣ ರೋಚಿ ಕುಲ ಮಹಾ ತಿನಿಕಿಲ ಅರ್ಜುನ ಪರಮಾತ್ಮ ರೋಚಿ ಕುಲ ಮಹಾಪಿನಿಕಿಲ್ಲ ನೃಪ ಭರಿತ ಗುರು ವಿಷಯ ಪರಿಕಲಿತ ಅರ್ಜುನ ಪರಮಾತ್ಮ ನೃಪ ಭರಿತ ಗುರು ವಿಷಯ ಪರಿಕಲಿತ ನೃಪ ಭರಿತ ಗುರು ವಿಜಯ ಪರಿಕಲಿತ ನೃಪ ಭರಿತ ಗುರು ವಿಜಯ ಪರಿಕಲಿತ ವಿಜಯ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ನಿನ್ನ ಇಚ್ಛೆ ಅರ್ಜುನ ನೋಡು ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಳಿತಲಾಗಿ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ದುರ್ಯೋಧನನು ತನಗೆ ಪ್ರಿಯರಾದ ಕರ್ಣ ದುಶಾಸನರೊಡನೆ ಸೇನಾಬಲವನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸೌಬಲರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ರುಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಅವರ ಪಾರ್ಶ್ವದಲ್ಲಿ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶ್ವತ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವವನೇ ದುರ್ಯೋಧನನ ಸೈನ್ಯಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಟುಕವು ಬೆಳಗುತ್ತಿರುವುದು. ನೋಡು ಪಾರ್ಥ, ಅವನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಭೀಷ್ಮನ್, ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವ? ಅರ್ಜುನ, ಏಕೆ, ಏನಾಯಿತು? ಇಷ್ಟೊಂದು ವಿಚಲಿತನಾಗಿರಲು ಕಾರಣವೇನು? ಪರಮಾತ್ಮ, ಸಮರದಿ ಸೆಣಸಾಡನಾ ಕೃಷ್ಣ, ಸಮರದಿ ಸೆಣಸಾಡನಾ ಕೃಷ್ಣ, ಸಮರದಿ ಸೆಣಸಾಡನಾ ಗುರು ಬಾಂಧವರ ಚಿರಚೇದಿಸೆನಾ. ಅರ್ಜುನ, ಗುರು ಬಾಂಧವರ ಚಿರಚೇದಿಸೆನಾ.
ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಳೆಸಾಡೆನಾ ಕೃಷ್ಣ, ಸಮರದಿ ಸೆಳೆಸಾಡೆನಾ. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಪರಮಾತ್ಮ ಅರ್ಜುನ, ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು. ಮಡಿಯಿನ ನಾನಾದೆ ಪದವ ತೋರಿಸೋ ದೇವ. ನಾನಾದೆ ಪದವ ತೋರಿಸೋ ದೇವ. ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಕೃಷ್ಣ, ಸಮರದಿ ಸೆಣಸಾಡೆನಾ ಸೆಣಸಾಡೆನಾ ಸೆಣಸಾಡೆನಾ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವೂ ಬಾಡಿರುವುದು, ಶರೀರದಲ್ಲಿ ಕಂಪನವೂ ರೋಮಾಂಚನ ಹುಟ್ಟಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣಗಳಿಲ್ಲ ಕೃಷ್ಣ, ತ್ರಾಣಗಳಿಲ್ಲ. ನಾನು ನೋಡುತ್ತಿರುವುದಾದರೂ ಏನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ದೇವ? ಅರ್ಜುನ, ಕುತಸ್ವಾ ಕಶ್ಮಲವಿದೋ ಕುತಸ್ವಾ ಕಶ್ಮಲವಿದೋ ಅನಾರ್ಯ ದುಷ್ಟಮ ಸ್ವರ್ಗ ಮಪಕೀರ್ತಿಕರಮರ್ಜುನ, ಮಪಕೀರ್ತಿಕರಮರ್ಜುನ. ಅರ್ಜುನ, ಪರಮಾತ್ಮ, ಈ ವಿಷಮಾವತಾರದಲ್ಲಿ ನಿನ್ನಲ್ಲಿ ಕಶ್ಮಲ ಭಾವವು ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡು ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಕಥಂ ಭೀಷ್ಮಂ ಮಾಂ ಸಂಖ್ಯೆ ದ್ರೋಣಾಂಚ ಮಧುಸೂದನ. ಕಥಂ ಭೀಷ್ಮಂ ಮಾಂ ಸಂಖ್ಯೆ ದ್ರೋಣಾಂಚ ಮಧುಸೂದನ. ಇಶುಮಿ ಪ್ರತಿಯೋಳ್ ಸ್ವಾಮಿ ಪೂಜಾರ್ಯ ವರಿಸೂದನ. ಪೂಜಾರ್ಯ ವರಿಸೂದನ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಪೂಜಾರರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ದೇವ, ನನಗಿಲ್ಲ.
ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯೂ ನನಗೆ ಸಮ್ಮತವಿಲ್ಲ ದೇವ. ಅರ್ಜುನ, ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿಗಳು ಮಾರ್ಪಡುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ. ನೀನು, ನಾನು, ಭೀಷ್ಮ, ದ್ರೋಣ ಅನೇಕ ಬಾರಿ ಜನಿಸಿರುವವು, ಮುಂದೆಯೂ ಜನಿಸಿರುವವು. ಜನ್ಮ ಮೃತ್ಯುವು ಅನಂತ ಪ್ರವಾಸದ ಎರಡು ಹಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಈ ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ವಾಸ್ವೇತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಹೇಳು ಹೇಳು ವಾಸುದೇವ, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವಾ? ಅರ್ಜುನ, ಸ್ವಧರ್ಮ ಪಾಲನೆಯಿಂದ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧೆ ನೆನೆಸುವೆ. ನಿನ್ನಂತ ಸಂಭಾವತಿನಿಗೆ ಅಕೀರ್ತಿಯು ಮರಣಕುಂತ ಘೋರತರವು. ಶತ್ರುಗಳು ಏಡಿ ಎಂದು ಅಳೆಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಈ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವುದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಫಲಗಳನ್ನು ಲೆಕ್ಕಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹ ಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವವು. ಅದರ ನೆನಪು ನನಗಿದೆ, ನಿನಗಿಲ್ಲ. ನಾನು ಜರಾರಹಿತನು, ಅವ್ಯಾತ್ಮನು, ಪಂಚಭೂತಗಳಿಗೂ ಒಡೆಯನು. ಯಾವಾಗ ಧರ್ಮದ ನಾಶವೋ ಅಧರ್ಮದ ಉತ್ಥಾನವೋ ಆಗ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ಅರ್ಜುನ, ಪರಮಾತ್ಮ, ನಿಮ್ಮ ಅವತಾರದ ಗುರುತುಗಳೇನು? ನಿಮ್ಮನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಅರ್ಜುನ, ಯದಾ ಯದಾ ಯೇ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಂ ಸೃಜಾಮ್ಯಹಂ.
पश्याम्यहं पवित्राणाय साधूना विनाशाय च तुष्कृतं धर्म संस्थापनार्थाय संभवामि युगे 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 ಅರ್ಜುನ, ನಾನು ಮಾಯಾರೂಪಿ, ದರಿದ್ರ ಎನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿಯ ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ತುಂಬುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಪ್ರಭವ, ಪ್ರಳಯ, ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತರಗಾಮಿಯೂ ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಸಮೂ ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಫೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು, ಮನುಷ್ಯರಲ್ಲಿ ಪೌರುಷವು ನನ್ನದು. ಸಮಸ್ತ ಪಂಚಭೂತಗಳಿಗೆ ಒಡೆಯನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮುವು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ಮೃಗುವು, ರುದ್ರನಲ್ಲಿ ಶಂಕರನೂ ಆಗಿರುವೆನು. ಅರ್ಜುನ, ಪರಮಾತ್ಮ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರೊಂದಲ್ಪ ಆವರ್ತದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯವೇ ನಡೆಯುವು. ಅರ್ಜುನ, ಪರಮಾತ್ಮ, ನಿಮ್ಮ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಾಕಾರವು ಹರಿಯಿತು. ಹೇ ಯೋಗೇಶ್ವರ, ಇನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುತ್ತಂದೆ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ಒಂದೇ ಸಾರಿ ಅಮೋಷಣವನ್ನು ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಂಡಿರುವನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸಿವೆ. ಪರಮಾತ್ಮ, ಎಂತ ಭಯಾನಕ ರೂಪವಿದು! ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರನು ಪ್ರಭು, ನೋಡಲಾರನು. ಕೈ ಕಾಲುಗಳು ಕಂಪಿಸುತ್ತಿರುವವು. ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಅನಂತ ತರಂಗುಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು. ಗೋಪಿಕಾವಲ್ಲಭ, ಲನ ಚಿತ್ತರಂಜಕವಾದ ನಿನ್ನ ಗಂಭೀರದ ಸುವಾಸನದ ವದನದಲ್ಲಿ ಪರಮಾತ್ಮ, ಮನವೋ ಚಂಚಲದ ಕಾರ್ಗತ್ತಲಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತೋ ದೇವಾ. ಕಿಂಕರನ ಪರಯೋ ಕರುಣಾ ಪೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ. ಶರಣೋ ಶರಣೋ ಗಿರಿದಾರಿ ಗಿರಿದಾರಿ.
ಪೊರೆಯೋ ಜೀವನ ನಿಧಿಯೇ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿದೆ ದಾರಿ ಕಾಣದೆ ಒಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಪರಮಾತ್ಮ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ ಪರಮಾತ್ಮ ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ ಮಾಡೋ ಕೃಪೆಯನೋ ಪಾಮರನೆಂದಳೋ ಪರಮಾತ್ಮ ಮಾಡೋ ಕೃಪೆಯನೋ ಪಾಮರನೆಂದಳೋ ಭೀಕರ ರೂಪದ ಬೇಗೆಯನ ಸೈಸೆ ಭೀಕರ ರೂಪದ ಬೇಗೆಯನ ಸೈಸೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬರಲಿದೆ ಪರಮಾತ್ಮ ದಾರಿ ಕಾಣದೆ ಒಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಒದಗಿತೆ ಅನುಜರೋಳ್ ಕದನ ಸಹಿಸನು ಈ ವ್ಯಥೆಯ ವಿಧಿ ಸಹೋದರ ಒದಗಿತೆ ಅನುಜರೋಳ್ ಕದನ ಸಹಿಸನು ಈ ವ್ಯಥೆಯ ವಿಧಿ ಗುರುದ್ರೋಣರಿಂದ ರಚಿಸಿದ ವ್ಯೂಹವ ಸಹೋದರ ಗುರುದ್ರೋಣರಿಂದ ರಚಿಸಿದ ವ್ಯೂಹವ ನೋಡಲಾರೆನು ನಾನು ಈ ಘೋರ ಕೃತ್ಯವ ನೋಡಲಾರೆನು ನಾನು ಈ ಘೋರ ಕೃತ್ಯವ ಒದಗಿದೆ ಅನುಜರೋಳ್ ಕದನ ಸಹಿಸನು ಈ ವ್ಯಥೆಯ ವಿಧಿ ಸಹೋದರ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತಗೊಂಡರು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣರ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲವೂ ಭಂಗವಾಯಿತು ಸಹೋದರ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸಿ ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಸಹೋದರ, ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಕೃಷ್ಣ- ಅರ್ಜುನನು
ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಮತ್ತೊಂದು ಪಾಶದಲ್ಲಿ ಸಂಸ್ಥಾಪಕರೊಡನೆ ಕಾಲಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ ಅಣ್ಣ, ಸಂಭವವಿಲ್ಲ. ಸಹೋದರ, ಈಗಿದರ ಉಪಾಯವೇನು ಸಹೋದರ? ಜಾಗೃತಿಯಾಗಿ ನಾವು ಒಂದು ಉಪಾಯವನ್ನು ಚಿಂತಿಸಲೇಬೇಕು ಅಗ್ರಜ. ಇಲ್ಲವಾದರೆ ನಮಗೆ ಪರಾಜಯ ಖಂಡಿತ. ಎಂತ ಮಾತು ದೊಡ್ಡಪ್ಪ! ನಿನ್ನ ಕೈಯಲ್ಲಿ ಈಗದೇ ಇರುವಾಗ, ನಮ್ಮ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಇನ್ನು ಮುಂದೆ ನಮಗೆ ಒದಗಿರುವ ಆಪತ್ತಾದರೆ ಎಂದು ದೊಡ್ಡಪ್ಪ. ಕುಮಾರ, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನಿಕರೆಲ್ಲರೂ ಹತರಾಗುತ್ತಿರುವರು ಕುಮಾರ. ದೊಡ್ಡಪ್ಪ, ಬಿಡಾಯ್ ಚಿಂತೆಯನ್ನು ತಡವ ಮಾಡ ಜನಗೆ ಅಭಯ. ಬಿಡಾಯ್ ಚಿಂತೆಯನ್ನು ತಡವ ಮಾಡ ಜನಗೆ ಅಭಯ. ದ್ರೋಣನ ಚಕ್ರಯು ಬಡಿದು ವೈರಿಗಳ ತಿರುಗಳಲ್ಲ. ಬಿಡು ದ್ರೋಣನ ಚಕ್ರವ್ಯೂಹವ ಬಡಿದು ವೈರಿಗಳ ತಿರುಗಳನ್ನ ರಣದೊಳಗೆ ಕೆಣಕಿದರೆ ಕರುಳುಗಳ ಮಗಿದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಮಗಿದಿಡು. ಬಿಡಾಯ್ ಚಿಂತೆ ತಡವ ಮಾಡ ಜನಗೆ ಕೊಡುಗೆ ಅಭಯ. ಅಂದ ಮಾತನ ದಯವೊಂದಿರಲಿ ಎಂದಿರಸನೆ ತಾ ಬರಲೇ. ಅಂದ ಮಾತನ ದಯವೊಂದಿರಲಿ ಎಂದಿರಸನೆ ತಾ ಬರಲಿ. ಕುಂದದ ರಣದೊಳಗುಂದವಗೈವೆ, ಕುಂದದ ರಣದೊಳಗುಂದವಗೈವೆ. ಬಿಡಾಯ್ ಚಿಂತೆ ತಡವ ಮಾಡ ಜನಗೆ ಕೊಡುದೇ ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ. ನಾನು ಯುವವನ್ನು ವ್ಯಾಧಿಸುವೆನು. ಅದಕ್ಕೋಸ್ಕರ ನಿಮ್ಮಲ್ಲಿ ಅನುಮತಿಯನ್ನು ಕೊಡಲು ನಾನು ಇಲ್ಲಿಗೆ ಬಂದಿರುವೆನು. ಬಾಪು ನೀನು ನಮ್ಮ ವಂಶದ ಗೌರವ ಸ್ವರೂಪ. ಕುಮಾರ, ಈ ಕೆಲಸವು ನಿನ್ನಿಂದಾಗತಕ್ಕದ್ದಲ್ಲ ಕುಮಾರ. ನಾವುಗಳೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕವಿಮತವೆನ್ನಿಸುವುದಿಲ್ಲ ಕುಮಾರ. ದೊಡ್ಡಪ್ಪ, ನನ್ನನ್ನು ಚಿಕ್ಕವನೆಂದು ಹೇಳುವೆಯಾ? ನಿನ್ನ ಕಣ್ಮುಂದಿರುವ ಈ ಪಾರ್ಥ ಕುಮಾರನ ದೇಹವು ಚಿಕ್ಕದಿರಬಹುದು, ಆದರೆ ಇದರೊಳಗಿರೋ ಜೀವ ಜ್ಯೋತಿಯು ಚಿಕ್ಕದಲ್ಲ. ಶಾಸ್ತ್ರ ತೇಜರ ಪ್ರಕಾಶನಾದು ಜ್ಯೋಜ್ವಲಮಾನವಾಗಿ ಬೆಳಗುತ್ತಿರುವುದು, ಮಹಾಪ್ರಭಾ ಫಲಕದಿಂದ ವಿಜೃಂಭಿಸುತ್ತಿರುವುದು. ಕುರುಕ್ಷೇತ್ರವನ್ನು ನನಗೆ ಬೆಳಗಲು ಅವಕಾಶ ಮಾಡಿಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ತಾಯಿ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯ ಅವಸರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗುವುದು ಶಾಸ್ತ್ರತೆಯಮ್ಮ. ಮರಣ ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಕಡಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತ ಕುಳಿತುಕೊಳ್ಳೋದಲ್ಲ ದೊಡ್ಡಪ್ಪ, ಕತ್ತರಿಸುತ್ತ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು. ಅದು ಈಗ ಉಪಯೋಗಕ್ಕೆ ಬಂದಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಗೋರಕ್ರದೊಳಗೆ ಕೊರಕುಲ ಗೆಲುವೆ, ಗೋರಕ್ರದೊಳಗೆ ಕೊರಕುಲ ಗೆಲುವೆ. ಕೊಡು ಎನಗಾಜ್ಯವ ಜವದೊಳು ನೀ, ಕೊಡು ಎನಗಾಜ್ಯವ ಜವದೊಳು ನೀ, ಕೊಡು ಎನಗಾಜ್ಯವ ಜವದೊಳು ನೀ. ಒತ್ತಿ ಕೌರವರ ಕರುಳನ್ನು ಬಗದು, ಒತ್ತಿ ಕೌರವರ ಕರುಳನ್ನು ಬಗದು ಹೋತ ಪ್ರೇತಗಳಿಗೆ ಅಂಜುವನ, ಹೋತ ಪ್ರೇತಗಳಿಗೆ ಅಂಜುವನ.
ಅಗ್ರಜ, ಅಭಿಮಾನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸವಾಗ್ನಿಯ ಮೇಲೆ ಜ್ವಲಸೇತವಾಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮಾನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಹೊರಗಡೆ ನುಗ್ಗಿ ಅದನ್ನು ಭಿನ್ನ ಭಿನ್ನ ಮಾಡಿಬಿಡುವ. ದೊಡ್ಡಪ್ಪ, ಅನಿರೀಕ್ಷಿತವಾಗಿ ಬಂದು ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಸಹೋದರ ಸಹೋದರ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತಿರುವನು. ಯುದ್ಧ ರಂಗದಲ್ಲಿ ನೀನೀತನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಕುಮಾರ, ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ನಿನ್ನ ಬಂಧು ಸೇರಲಿ. ಜಯವಾಗಲಿ ಕುಮಾರ. ಕುಮಾರ, ಬಲ ದೊಡ್ಡಪ್ಪ. ಜಯವಾಗಲಿ ನಿನಗೆ ಕುಮಾರ, ಜಯವಾಗಲಿ ನಿನಗೆ ಕುಮಾರ. ಬಲೆ ದೊಡ್ಡಪ್ಪ. ಜಯವಾಗಲಿ ನಿನಗೆ ಕುಮಾರ, ಜಯವಾಗಲಿ ನಿನಗೆ. ವೀರ ವೀರ ಶಾಸ್ತ್ರ ವಿರೋಧ. ದೊಡ್ಡಪ್ಪ, ವೀರ ವೀರ ಶಾಸ್ತ್ರ ವಿರೋಧ. ಜಯವಾಗಲಿ ನಿನಗೆ ಕುಮಾರ, ಜಯವಾಗಲಿ ಕುಮಾರ. ದ್ರೋಣನ ಯೂಹವ ಭೇದಿಸಿ ಬಾರೈ. ದ್ರೋಣನ ಯೂಹವ ಭೇದಿಸಿ ಬಾರೈ. ಜಯವಾಗಲಿ ನಿನಗೆ ಕುಮಾರ, ಜಯವಾಗಲಿ ನಿನಗೆ ಕುಮಾರ. ಹೋಗು ಕುಮಾರ, ಹೋಗು ಕುಮಾರ, ಜಯಶಾಲಿಯಾಗಿ ಹಿಂದಿರುಗು. ಆ ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ ಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರದ ಕವಚದಿಂದ ರಕ್ಷಿಸಿಕೊಂಡಿರುವಾಗ ಭಯ ಭಯ ಭಯವೆಲ್ಲುವುದು ದೊಡ್ಡಪ್ಪ. ನಡೆ ದೊಡ್ಡಪ್ಪ, ಹೋಗೋಣ.